ನ್ಯಾಯವು ದೋಷ ಅನಿರ್ವಚನೀಯ ಖ್ಯಾತಿ ಹೇಳಿರಿ. ಅದರಲ್ಲಿ ನ್ಯಾಯ ಹೇಳಲ್ಪಟ್ಟಂಥ ಎರಡು ದೋಷಗಳು ಕೊಡ್ತಾ ಇದ್ದಾರೆ. ದೋಷ ಎರಡು ದೋಷಗಳು ಅನಿರ್ವಚನೀಯ ಖ್ಯಾತಿಯಲ್ಲ. ಅನಿರ್ವಚನೀಯ ಖ್ಯಾತಿ ಮೇ ಏ ದೋಷ ಕಹೆ, ಎರಡು ದೋಷಗಳು ಹೇಳಿದ್ರು. ಏನು ಮೊದಲಿನ ದೋಷ? अन्यथा ख्यातिवादी को ब्रह्मज्ञान की कारणता दोष में माननी होवे है. अन्यथा ಖ್ಯಾತಿವಾದಿಗಳಿಗೆ ಆ ಬ್ರಹ್ಮಜ್ಞಾನ ಅನ್ನೋದು, ಆ ಬ್ರಹ್ಮಜ್ಞಾನ ಅಂದರೆ ಕೇವಲ ಅವರು ಜ್ಞಾನಾಧ್ಯಾಸ ಒಪ್ಪ್ಯಾರ, ಜ್ಞಾನಾಧ್ಯಾಸ. ಅದಕ್ಕೆ ಬ್ರಹ್ಮಜ್ಞಾನದ ಕಾರಣತ ದೋಷ, ಜ್ಞಾನಕ್ಕಷ್ಟೇ ದೋಷವನ್ನು ಕಾರಣತ ನಾವು ಒಪ್ಪಬೇಕಾಗುತ್ತದೆ, ಒಪ್ಪಿರುತ್ತೇವೆ. ಅವರ ಪ್ರೀತಿಲಿಂಗದ ಮೇಲಿನವರು ಬರೀ ದೋಷ, ನಾವು ಅರ್ಥಾಧ್ಯಾಸ ಜ್ಞಾನಾಧ್ಯಾಸ ಎರಡೂ ಒಪ್ಪಿದೆವು. ಅವು ಎರಡಕ್ಕೂ ದೋಷ ಕಾರಣ ಅವಿದ್ಯೆ ಅಂತ ಹೇಳ್ತೇವೆ ನಾವು. ಎರಡಕ್ಕೂ ದೋಷ, ಅರ್ಥಾಧ್ಯಾಸ ಜ್ಞಾನಾಧ್ಯಾಸ. ಅವ್ರು ಬರೀ ಜ್ಞಾನಾಧ್ಯಾಸ, ಅದಕ್ಕೆ ಒಂದೇ ದೋಷ. ಜ್ಞಾನಕ್ಕೆ ಒಂದೇ ದೋಷ. ಜ್ಞಾನ ಅಂದ್ರೆ ಜ್ಞಾನಾಧ್ಯಾಸ ಒಪ್ಪಿರೋಣದಿಂದ ಒಂದೇ ದೋಷ ಕಾರಣ. ಆದರೂ ನೀವು ಎರಡೂ ದೋಷ, ಅರ್ಥಾಧ್ಯಾಸ ಜ್ಞಾನಾಧ್ಯಾಸ ಎರಡು ಒಪ್ಪಿರೋಣದಿಂದ ನಿಮ್ಮಲ್ಲಿ ಲಾಭವಿಲ್ಲ, ಗೌರವ. अनिर्वचनीय ख्यातिवादी को रजतादिक अनिर्वचनीय विषय की कारणता ನೋಡಿ ತಿಳ್ತಿಲಿಗ. ಅನಿರ್ವಚನೀಯ ವಾದಿಗಳಿಗೆ ಬೆಳ್ಳಿ ಅಂದರೆ ಸರ್ಪ ಮೊದಲಾದವಳ ಅನಿರ್ವಚನೀಯ ವಿಷಯಕ್ಕೆ ಕಾರಣತಾ. ವಿಷಯಗಳನ್ನು ವೇದಾಂತಿಗಳು ಫಕ್ತ ಅರ್ಥಾಧ್ಯಾಸ ಜ್ಞಾನಾಧ್ಯಾಸ ವೇದಾಂತಿಗಳನ್ನೇ ಒಪ್ಪ್ಯಾರ. ಅನಿರ್ವಚನೀಯ ವಿಷಯದ ಉತ್ಪತ್ತಿ ಒಬ್ಬರೇ ಒಪ್ಪ್ಯಾರ, ಬಾಕಿದವ್ರು ಯಾರೂ ಒಪ್ಪಿಲ್ಲ. ಅವ್ರ ಚಿಚ್ಕೆ ಜ್ಞಾನಕ್ಕೆ ಕಾರಣತಾ ಮಾನ್ಯ, ಮತ್ತು ಅದ್ರ ಜ್ಞಾನಕ್ಕೂ ಕಾರಣತಾ ಒಪ್ಪಬೇಕಾಗ್ತದೆ. ನೀವು ಬರೀ ಜ್ಞಾನಕ್ಕೆ ಅಷ್ಟೇ ಕಾರಣತಾ ಒಪ್ತೇವೆ, ದೋಷ. ನೀವು ವಿಷಯಕ್ಕೂ ಕಾರಣತಾ ಜ್ಞಾನಕ್ಕೂ ಕಾರಣತಾ ಎರಡಕ್ಕೂ ಒಪ್ಪಬೇಕಾಗುತ್ತದೆ. ಯಾತೆ ಅನ್ಯತಾ ಖ್ಯಾತಿವಾದ ಮೇಲೆ ಲಾಘವಾಯಿ. ಒಂದೇ ದೋಷ ಒಪ್ಪೋಣದಿಂದ ನಮ್ಮ ಮತದಲ್ಲಿ ಲಾಘವ ಒಂದು. ಎರಡನೇದೇನು ಅಲ್ಲಿ ಕೌನ್ಸಿಲ್ ಮಾಡಿರಿ ಅಂದರೆ ಒಂದು ದೋಷ. ಅನಿರ್ವಚನೀಯ ಖ್ಯಾತಿವಾದಿಗೂ ಅನ್ಯತಾ ಖ್ಯಾತಿ ಬಿನಾ ನಿರ್ವಾಹ ಹೋವೇ ನಹಿ. ಅನ್ಯತಾ ಖ್ಯಾತಿ ನೀವು ಒಪ್ಪಲಾರದೆ ನಿಮಗೆ ನಿರ್ವಾಹ ಆಗುವುದೇ ಇಲ್ಲ. ಅನಿರ್ವಚನೀಯ ಖ್ಯಾತಿವಾದಿಗಳಿಗೆ ಅನ್ಯತಾ ಖ್ಯಾತಿ ಒಪ್ಪಲಾರದೆ ನಿಮಗೆ ನಿರ್ವಾಹ ಆಗುವುದೇ ಇಲ್ಲ. ಕಹು ಅನ್ಯತಾ ಖ್ಯಾತಿ ಮಾನೇ ಹೇ. ನೀವು ಕೆಲವು ವೇಳೆಯಲ್ಲಿ ಅನ್ಯತಾ ಖ್ಯಾತಿ ಒಪ್ಪಿರಿ. ಅನ್ಯತಾ ಖ್ಯಾತಿ ಎಲ್ಲಿ ಒಪ್ಪಿರಿ ಅಂತ ಕೇಳಿದ್ದಾದರೆ ವಿಚಾರ ಸಾಗರ ಒಳಗೆ ಸುಮ್ಮನೆಕ್ಕೆ ಹೋಗೇತಿದು. ಸ್ವಪ್ನ ಎಲ್ಲಿ ಬಂದ ನನಗೆ ನೆನಪಿಲ್ಲ, ಬರೋದು ಮುಂದೆ ಬರೆದಿರ್ಬೇಕು ಎಲ್ಲಿ ಇಲ್ಲ. ಅಂದ್ರೆ ಸಾಕ್ಷಿ ಸ್ವಪ್ನದಲ್ಲಿ ಏನು ಪದಾರ್ಥ ತೋತವ, ಪದಾರ್ಥ ಆ ಪದಾರ್ಥಗಳು ಮಿಥ್ಯಾ ಇದ್ರೂ ಕೂಡ ತೋರ್ಲಗತ್ತೇವಲ್ಲ, ಪ್ರತ್ಯಕ್ಷ ಆಗ್ಯಾವಿಲ್ಲ. ಈಗ ಅಲ್ಲಿ ಸ್ವಪ್ನದಲ್ಲಿರೋ ಪದಾರ್ಥಗಳು ತೋರ್ತಲ್ಲ, ಅಂದರೆ ಸಾಕ್ಷಿ ಸತ್ಯತ್ವವನ್ನು ತಕ್ಕೊಂಡೇ ಅವು ತೋರ್ಲಗತ್ತೇವೆ, ಹೊರತಾಗಿ ಅವುಗಳಿಗಿಲ್ಲ. ಅಂದರೆ ಸಾಕ್ಷಿ ಸತ್ಯತ್ವ ನೀವು ಅಲ್ಲಿ ಹೇಳಕತ್ತೀರಿ, ಪರಂತು ಸಾಕ್ಷಿ ಸತ್ಯತ್ವ ಅಲ್ಲಿ ಹೇಳಕತ್ತೆ ಅಂದ್ರೆ ನೀವು ಇಲ್ಲಿದೆ ಅನಿರ್ವಚನೆ ಹೇಳಕ್ಕೆ ಬರಲ್ಲ. ಇಲ್ಲಿದು ಸತ್ಯತ್ವ ಅಲ್ಲಿ ತೋರ್ಲತ್ತೆ ಅಂದರೆ ನೀವು ಅನ್ಯತಾ ಖ್ಯಾತಿ ಹೇಳೋದಂತೆ ಆಯಿತು. ಹಾಂ, ಆ ಪದಾರ್ಥಗಳಲ್ಲಿ ಅವು ಇಲ್ಲಲ್ಲಿ ಪದಾರ್ಥಗಳು. ಒಂದು ಪದಾರ್ಥದಲ್ಲಿ ತೋರ್ಲಗತ್ತೆ ಅವ. ಇದು ಆಕಳ ಅಂತಾನೆ, ಇದು ಎಮ್ಮೆ, पर्वत गुड्ड, नदी, ये नदी है, ये पर्वत है. प्रत्यक्ष होने से दिखता है, नहीं तो नहीं दिखता. परंतु अವು ಹ್ಯಾಂಗೆ ತೋರ್ತು ನಿಮ್ಗೆ? ಅವಕ್ಕೆ ಸತ್ಯತಾ ಅಂದ್ರೆ ಪ್ರಾತಿಭಾಷಿಕನೇ ಅವು, ಪರಂತು ಸಾಕ್ಷಿ ಸತ್ಯ ತೊಗೊಂಡು ಅವ್ರು ಸತ್ಯತಾ ತೋರ್ತಾವ ಅಂತ ಹಿಂಗೆ ನೀವು ಹೇಳ್ಕೊಂಡು ಬಂದಿರಿ. ಹಾಂ, ಇವತ್ತು ರಾತ್ರಿ ಎಲ್ಲಿ ಬಂದದ್ದು ವಿಚಾರ ಸಾಗದ ನೋಡಿ ನನಗೆ ಹೇಳ್ರಿ, ಅಂದರೆ ನಿಮ್ಮ ಕೆಲಸ ಒಂದು. ಸಾಕ್ಷಿಗೆ ಅಲ್ಲಿ ಮ್ಯಾಲೆ ಬರ್ಕೋರಿಲ್ಲ, ಕೌ ಅನ್ಯತಾ ಖ್ಯಾತಿ ಮಾನೇ ಹೇ ಅಂದರೆ ಸಾಕ್ಷಿ ಕಿ ಸತ್ಯತಾ ಸ್ವಪ್ನ पदार्थ में प्रतीति से. साक्षी की सत्यता स्वप्न पदार्थ में अंदर यूटर माने है. कहूँ ತಿಳಿ ನಿಮಗದು ಸಾಕ್ಷಿ ಇರುವ ಸತ್ಯತಾ ಸ್ವಪ್ನದ ಪದಾರ್ಥದಲ್ಲಿ ಒಪ್ಪಿರಿ.
6ನೇ ತರನಾಗೆ ಇರಬೇಕು ಅದು. ಹಾಂ ನೋಡಿರಿ, ಹಾಂ 6ನೇ ತನಕ ಹಾಂ. कहूँ ಎಲ್ಲಿ ಬಂತು? कहूँ अन्यथा ख्याति माने है. कहूँ अन्यथा ख्याति ಮಾನೆ ಹೇ. ಎಲ್ಲಿ ಮಾನೆ ಅಂದರೆ ಇದೇ ಪ್ರಭಾಕರದಲ್ಲಿ 157 ಪೇಜ್ನಾಗ ನೀವು ಒಪ್ಪಿರಿ. ಹಾಂ 157 ಏನು ತಿಳಿತಲ್ಲ ನಿಮ್ಗೆ? ಇಲ್ಲ ಬರ್ಕೊಂಡು ಹಾಂ ಹಾಂ ಹೇಳಿ. ಹಾಂ ನೀವು ಖ್ಯಾತಿ ಒಳಗೆ ದೋಸ್ಕೊಳ್ತಾರೆ ಅವರು. ಇಲ್ಲ ಅನ್ಯತಾ ಖ್ಯಾತಿದು ಸಾಗರ. ಹಾಂ ಅನ್ಯತಾ ಖ್ಯಾತಿ ನೋಡೋದು ಸಾಗರದಲ್ಲಿ, ಅನಿರ್ವಚನ ಖ್ಯಾತಿ ಬಗ್ಗೆ ಇಲ್ಲಿ 157 ಪೇಜ್ ಇಲ್ಲೇ ಪ್ರಭಾಕರದಾಗ. ಹಾಂ 157 ಪೇಜ್ ಒಳಗೆ ಎಲ್ಲಿ ನಾವು ವಿಷಯ ಅಂದರೆ ಎರಡೂ ಅಧಿಷ್ಠಾನ ಆರೋಪ್ಯ ಜ್ಞಾ ನೇತ್ರಕ್ಕೆ ಯೋಗ್ಯ ಹೋವೆ. ಅಂದ್ರೆ ಇದು ದಾಸಾಳ ಹೂ, ಇದು ಸ್ಫಟಿಕ ಮೇಲೆ ದಾಸಾಳ ಹೂ ಇಟ್ಟಿದ್ದೆವು. ಆದರೂ ಈ ನೇತ್ರಕ್ಕೆ ಅಧಿಷ್ಠಾನ ಆರೋಪ ಎರಡೂ ನೇತ್ರಕೆಯಲ್ಲಿ ಯೋಗ್ಯ ಇರುವವು. ಅಲ್ಲಿ ಮಾತ್ರ ನಾವು ಅನ್ಯತಾ ಖ್ಯಾತಿ ಒಪ್ತೇವೆ. ಅಧಿಷ್ಠಾನ ಆರೋಪ್ಯ ಎರಡೂ ನೇತ್ರಕ್ಕೆ ಸಂಬಂಧ. ದಾಸಾಳ ಹೂವು ನೇತ್ರಕ್ಕೆ ಅದ, ಲಾಲ ಹೂವು ಕೆಂಪು ದಾಸಾಳ ಹೂವು ನೇತ್ರ. ಇಂಥ ಸ್ಥಳದಲ್ಲಿ ನಾವು ಮುಂದೆ ಅಲ್ಲೇ ಮುಂದೆ ಈ ಸತ್ತವನ ಮುಂದೆ ಬ್ರಹ್ಮ ವಿದ್ಯಾಭರಣಕಾರ ಏನು ಒಪ್ಪ ಜರುತ್ತಿಲ್ಲ. ಅನಿರ್ವಚನ ಉತ್ಪತ್ತಿ ಒಪ್ಪ್ರಿ, ಬೆಳೆ ಕೆಂಪು ಬಣ್ಣಿಂದು, ಮತ್ತು ಯಾಕೆ ಅನ್ಯತಾ ಖ್ಯಾತಿ ತೊಗೋತೀರಿ ಮತ್ತು ಅವನು ಅಂತ ಹೇಳ್ಯಾರವರು. ಆದರೂ ಕೂಡ ನಮ್ಗೆ ಎಲ್ಲಿ ಅಧ್ಯಾಸ್ತ ನೇತ್ರಕ್ಕೆ ಯೋಗ್ಯ ಇಲ್ಲ. ನಂತರ ಅವಿದ್ಯಾವೃತ್ತಿ ನಾವು ಒಪ್ಪಿದೆವು. ಅದ್ರ ಸಲ ಇಂಥ ಸ್ಥಳದಲ್ಲಿ ನಾವು ಒಪ್ಪಿದೆವು ಅಂತ ಹಿಂಗೆ ವೇದಾಂತಿಗಳು ಹೇಳ್ಕೊಂಡು ಬಂದಾರ. ಹಾಂ ಅಧಿಷ್ಠಾನ ಆರೋಪಿ ಜಾ ನೇತ್ರಕ್ಕೆ ಯೋಗ್ಯವೇ ತಾ ಅನ್ಯತಾ ಖ್ಯಾತಿ ಮಾನಿ ಹೈ. ಯಾತೆ ಸಾರೆ ಅನ್ಯತಾ ಖ್ಯಾತಿ ಮಾನಿ ಯೋಗ್ಯ ಹೈ. ಆದ್ದರಿಂದ ಎಲ್ಲ ಕಡೆ ಅನ್ಯತಾ ಖ್ಯಾತಿನೇ ಒಪ್ಪ್ರಿ. ಒಂದರದಲ್ಲಿ ಒಪ್ಪೋದು ಒಂದರದಲ್ಲಿ ಬಿಡೋದು ಯಾಕೆ? ಎಲ್ಲ ಕಡೆ ಅನ್ಯತಾ ಖ್ಯಾತಿನೇ ಒಪ್ಪೋದು ಯೋಗ್ಯ ಐತಿ. ಅವರು ಸಾರೆ ಅನಿರ್ವಚನಿ ಖ್ಯಾತಿ माने तो अद्वैतवादी को सो मत के ग्रंथन से विरोध होगा. विरोध ನೀವು जर कदाचित अन्यता ख्याति बिट किसिंद अन्य अनिर्वचनी ख्याति अन्यता ख्याति ही मान्य योग्य. सारे अनिर्वचनी ख्याति माने तो ಬರೀ ಅನಿರ್ವಚನಿ ಖ್ಯಾತಿ ಒಪ್ಪದ್ರಿ, ಅದ್ವೈತವಾದಿ ಸಹಮತದಲ್ಲಿ ಗ್ರಂಥದಿಂದ ವಿರೋಧ ಆಗ್ತದೆ. ನಿಮಿತ್ತಕ್ಕೆ ಅನ್ಯತಾ ಖ್ಯಾತಿನ ಒಪ್ಪದ್ರೆ ಅಂದ್ರೆ ವಿರೋಧ ಆಗ್ತದೆ. ಅಲ್ಲ ಅದು ನೋಡಿ ಬರ್ರಿ. ಹಾಂ ಅಲ್ಲಿ ನೋಡಿ ಬರ್ರಿ. 157 ಅದ ಪೇಜ್ ನಂಬರ್. ಹಾಂ ಆಯ್ತಾ? ಅದಕ್ಕೆ ಅವ್ರು ಅಂದರು, ನಾವು ನಮ್ಮ ಗ್ರಂಥದಾಗ ವಿರೋಧ ಹೋದ್ರೆ ನಿಮಗೇನಾಯಿತು? ಕೇವಲ ಅನಿರ್ವಚನಿ ಖ್ಯಾತಿ ಸೇ ನಿರ್ವಾಹ ಹೋಬೇ ನೈ. ನಿಮ್ಮ ಬರೀ ಒಂದು ಅನಿರ್ವಚನಿ ಖ್ಯಾತಿ ಒಪ್ಪಿದ್ರು ನಿಮ್ಮ ನಿರ್ವಾಹ ಆಗೋದಿಲ್ಲಲ್ಲ. ಮತ್ತು 2 ಜನ ಸ್ವಪ್ನದಲ್ಲಿ ಕಡಿಮೆ ಬೀಳ್ತದೆ. ಅಧಿಷ್ಠಾನ ಆರೋಪದಲ್ಲಿ ಒಪ್ಪಿರಿ ನೀವು, ಮತ್ತು ಅದಕ್ಕೆ ನಿಮ್ಮ ಅದ್ವೈತವಾದಗಳಲ್ಲಿ ಸಂಭವಿಸುವುದಿಲ್ಲ. ಕೇವಲ ಅನಿರ್ವಚನಿ ಖ್ಯಾತಿ ಸೇ ನಿರ್ವಾಹ ಹೋಬೇ ನೈ. जहाँ अनिर्वचनी ख्याति नहीं संभवे ता अद्वैत मत के ग्रंथन में अन्यता ख्याति लिखी है. लिखी ಅಂದರೆ ಮತ್ತು ಅಲ್ಲಿ 157 ಬರಬೇಕು. लिखी है अनिर्वचनी ख्याति नहीं संभवे ता अद्वैत मत के ग्रंथन में अन्यता ख्याति लिखी है. ಬರ್ಕೊಂಡು ಬಂದಿರಿ ನೀವು. ಹಾಂ ಈಗ ಅತ್ತೊಳಗೆ ಆ ಮ್ಯಾಲೇನು ಸಾಕ್ಷಿ ಕೊಟ್ಟರಲ್ಲ, ಸಾಕ್ಷಿದು ಅದ್ರ ಸ್ವಲ್ಪ ನೋಡ್ರಿ. ಈಗ ಜೈಸೆ ಅನಾತ್ಮ ಪದಾರ್ಥನಮೇ ಈ ವಾಸ್ತ ಯಾವುದೇ ವ್ಯಾವಹಾರಿಕ ಆಕಾಶಾದಿಗಳು ಸತ್ಯದವನು ಇಲ್ಲ, ಪರಂತು ಚೇತನದಲ್ಲಿರುವ ಸತ್ಯತ್ವ ಅವುಗಳ ಸದ್ರೂಪದು ಸಂಬಂಧ ಅಧ್ಯಾಸ. ಆದರೂ ಅನಾತ್ಮ ಪದಾರ್ಥನಮೇ ಅಬಾಧ್ಯತ್ವ ರೂಪ ಸತ್ಯತ್ವ ಪ್ರತೀತಿ ಹೋವೇ. ಬಾಧ ಆಗ್ತವೆ ನೀವು ಯಾವ ಕಾಲದಲ್ಲಿ ಇಲ್ಲ. ಅಬಾಧ್ಯತ್ವ ಸತ್ಯತ್ವ ಅಂದರೆ ಚೇತನದಲ್ಲಿ ಸತ್ಯತ್ವ ಅಲ್ಲಿ ತೋರ್ಲಕತ್ತದ. ಚೇತನ ಅವು ವಾಸ್ತವಿಕ ಇಲ್ಲವೇ ಇಲ್ಲ. ಸತ್ಯ ಯಾವ ಪದಾರ್ಥನೂ ವೇದಾಂತ ಮತದಲ್ಲಿ ಸತ್ಯ ಇಲ್ಲವೇ ಇಲ್ಲ. ಒಂದು ಬ್ರಹ್ಮ ಒಂದೇ ಸತ್ಯ.
ಮತ್ತು ಇವು ತೋರ್ತಾವಲ್ಲ ಇವುಗಳು ಸತ್ಯತ್ವ ತೊಗೊಂಡೇ ಅವು ತೋರ್ತಾವೆ. ವಾಸ್ತವಿಕವಾಗಿ ಜಗತ್ತಿನೊಳಗೆ ಯಾವುದೇ ಪದಾರ್ಥ ಸತ್ತಾಸ್ಫೂರ್ತಿ ಅವುಗಳು ಇಲ್ಲ. ಮಾಯಾದಲ್ಲೇ ಸತ್ತಾಸ್ಫೂರ್ತಿ ಇಲ್ಲ. ಯಾವ ಮಾಯಾ ಜಗತ್ತು ಕಾರಣ ಮಾಡ್ಯಾದ ಅದರಲ್ಲೇ ಸತ್ತಾಸ್ಫೂರ್ತಿ ಇಲ್ಲ. ಅದಕ್ಕೆ ಅವಿದ್ಯೆ ಸ್ವ ಆಶ್ರಯ ಸ್ವವಿಷಯ ಪಕ್ಷದಾಗ ಸ್ವವಿಷಯ ಅಂದ್ರೆ ಆಶ್ರಯ ಅಂದ್ರೆ ಏನು? ಆ ಸಾಮಾನ್ಯ ಚೈತನ್ಯ ಇದಕ್ಕೆ ಸತ್ತಾಸ್ಫೂರ್ತಿ ಕೊಡ್ತು, ಅದೇ ಆಶ್ರಯ. ಸ್ವ ಆಶ್ರಯ ಅಂದ್ರೆ ಏನು? ಆ ಸಾಮಾನ್ಯ ಚೈತನ್ಯ ಈ ಮಾಯಕ್ಕೆ ಸತ್ತಾಸ್ಫೂರ್ತಿ ಕೊಡ್ತು. ಆ ಮಾಯಿಗೆ ಯಾವ ಸತ್ತಾಸ್ಫೂರ್ತಿ ಇಲ್ಲ. ಚೇತನ ಸತ್ತಾಸ್ಫೂರ್ತಿ ತೊಗೊಂಡದಂದ್ಮೇಲೆ ಇವು ಕಾರ್ಯದಲ್ಲಿ ಹೆಂಗಿರ್ತಾವೆ ಕೈಮತ್ತಿಕ್ ಹೌದಿಲ್ಲ? ನಿಮ್ಮ ತಿಳ್ಕೊತೀವಿ. ಅನಾತ್ಮ ಪದಾರ್ಥ ನಿಮೆ ಇವು ಅಬಾಧತ್ವ ರೂಪ ಸತ್ಯತ್ವ ಪ್ರತೀತಿ ಹೋವೇ ಹೇ ತೋರ್ತದೆ. ಅನಾತ್ಮ ಪದಾರ್ಥಗಳಿಗೆ ವ್ಯಾವಹಾರಿಕ ವ್ಯಾವಹಾರದಾಗ ಬಾಧ ಆಗ್ತಾವನು ಇಲ್ಲವೇ ಇಲ್ಲ. ಅನಿರ್ವಚನೀಯ ಅಬಾಧ್ಯತ್ವಕ್ಕೆ ಅನಾತ್ಮ ಪದಾರ್ಥ ಮೇ ಉತ್ಪತ್ತಿ ಕಹಿತು. ನೀವು ಅದ್ರಾಗ ನಾವು ಆ ಅಬಾಧ್ಯತ್ವ ಚೇತನದಲ್ಲಿ ಒಂದು ಮೂರು ಕಾರ್ಯಗಳಲ್ಲಿ ಯಾವುದು ಬಾಧ ಆಗುವುದಿಲ್ಲವೋ ಅದು ಒಂದೇ ಒಂದು ಚೇತನೆ, ಅದರ ಬಿಟ್ಟು ಯಾವುದಿಲ್ಲ ಚೇತನ. ಮತ್ತು ವ್ಯವಹಾರ ಕಾಲದಲ್ಲಿ ಯಾವುದು ಬಾಧ ಆಗೋದಿಲ್ಲೋ ಅದಕ್ಕೂ ಅಬಾಧ್ಯ ಅಂತೇವೆ ಹೌದಲ್ಲ. ಪರಂತು ನೀವು ಜರ್ ಕದಾಚಿತ ಅದರಲ್ಲಿ ಅನಿರ್ವಚನೀಯ ಅಬಾಧ್ಯತ್ವದು ಆ ಅಬಾಧ್ಯ ಅದಲ್ಲ. ಅನಿರ್ವಚನೀಯ ಅಬಾಧ್ಯತ್ವ ಅನಂತ ಉತ್ಪತ್ತಿ ಹೇಳಿದರೆ ಹೆಂಗೆ ನೀವು ಅನಿರ್ವಚನೀಯ ಬೆಳೆಯಲ್ಲಿ ಎಲ್ಲ ಉತ್ಪತ್ತಿ ಹೇಳ್ತೀರಿ, ಹಂಗೆ ಈ ಅಬಾಧ್ಯತ್ವ ರೂಪನೂ ಕೂಡ ಆ ಅನಾತ್ಮ ಪದಾರ್ಥಗಳಲ್ಲಿ ಉತ್ಪತ್ತಿ ಹೇಳಿದ್ರಿ. ಏನಾಗ್ತದ? ಅಜನ್ಮಕ ಜನ್ಮ ಹುವ, ಅಜನ್ಮಕ ಜನ್ಮ ಹುವ ತಿಳಿಸ ನಿಮ್ಗೆ. ಅಜನ್ಮಕ ಜನ್ಮ ಹುವ ಹಾಂ ಅಂದರೆ ಅಜನ್ಮ ಅನ್ನೋದು ಮತ್ತು ಹುಡ್ಸೋ ಅನ್ನೋದು ವ್ಯಾಗ ದೋಷ ಬರ್ತೈತಿ ನಿಮ್ಮಲ್ಲಿ. ಧ್ವಂಸ ಹುವ ನಿತ್ಯಕ ಧ್ವಂಸ ಹುವ, ನಿತ್ಯದು ನಾಶ ಆಯಿತು ತಿಳಿತಲ್ಲ. ಅಂದರೆ ಇವು ಎಲ್ಲ ಅಸಂಭವ, ಇದು ಅಸಂಭವ. ಇನ್ನು ವಾಕ್ಯಂತೆ ಸಮಾನ, ಇನ್ನು ವಾಕ್ಯಂತೆ ಸಮಾನ ಅಸಂಭವ ದೋಷದಿಂದ ಕೂಡುವ ಈ ವಾಕ್ಯಗಳಿಂದ ಸಮಾನ. ಏಕತನ ವಿರುದ್ಧ ಹೈ, ಏಕತನ विरुद्ध है. याते आत्म सत्यता की अनात्म में प्रतीत रूप अन्यता ख्याति ही संभवे है. अनात्म ख्याति ही अन्यता ख्याति ही ಸಂಭವೇ ಹೇ. ಅದನ್ನು ಸ್ವಪ್ನದಲ್ಲಿ ಪದಾರ್ಥದಲ್ಲಿ ಸತ್ಯತ್ವ ತೋರ್ತದೆ. ಸ್ವಪ್ನದಲ್ಲಿ ಏನು ಪದಾರ್ಥಗಳದವಲ್ಲ ಅದರಲ್ಲಿ ಸತ್ಯತ್ವ ತೋರ್ತದೆ. ಅಂದಮೇಲೆ ಸಾಕ್ಷಿದೆ ಸತ್ಯತ್ವ ಅನಿರ್ವಚನೀಯ ಒಪ್ತಿರಿ. ಸಾಕ್ಷಿದೆ ಸತ್ಯತ್ವ ಆ ಪದಾರ್ಥಗಳ ಅನಿರ್ವಚನೀಯ ಅಂತ ನೀವು ಒಪ್ತಿರಿ. अन्यता ख्याति संभवी. और ऐसे स्थान में अन्यता ख्याति अद्वैत ग्रंथ में लिखी है. अरे 1 बर्री हाँ. और ಇನ್ನೊಂದು ಹೇಳ್ತಾರೆ ಈಗ. तैसे ही परोक्ष भ्रम स्थल में अद्वैत ग्रंथन में अन्यता ख्याति कहिए है. ಪರೋಕ್ಷ ಬ್ರಹ್ಮ ಏನದಲ್ಲ, ಒಂದು ಅಪರೋಕ್ಷ ಬ್ರಹ್ಮ, ಒಂದು ಪರೋಕ್ಷ. ಇವೆರಡು ಗುರುತಾದಲ್ಲಿ ನಿಮ್ಗೆ ದೋಷಗಳು. ಹಾಂ ವ್ಯಾಗ ದೋಷ ಅಂದರೆ ಎರಡೂ ಸತ್ಯತಾ ಏನು ತೋರ್ಲತ್ತದ ಅಲ್ಲಿ. ಹಾಂ ಸ್ವಪ್ನದಲ್ಲಿರುವ ಸತ್ಯತಾ ಇಲ್ಲಿ ತೋರ್ಲಕತ್ತದ. ಅಧಿಷ್ಠಾನ ಆರೋಪಿ ಎಲ್ಲಿದ ಅಲ್ಲಿನೂ ಬರ್ಕೊಂಡು ಬಂದಿರಿ. ನೀವು ಸ್ವತಃನೇ ಹೇಳ್ಕೊಂಡು ಬಂದಿರಿ. ಇಲ್ಲಿ ನಾವು ಅನಿರ್ವಚನಿ ಹೇಳಲ್ಲ, ಕಿಂತು ಅನ್ಯತಾ ಖ್ಯಾತಿನೇ ಹೇಳುತ್ತೇವೆ. ಅನಿರ್ವಚನೆ ಅಂದರೆ ಇಲ್ಲೇ ಅದು ಎರಡು. ಮತ್ತೀಗ ಅನಿರ್ವಚನೆ ಹಂಗೆ ಕ್ಯಾಂಪಲ್ದು ಅನಿರ್ವಚನೆ ಉತ್ಪತ್ತಿ ಹೇಳಲ್ಲ, ಎರಡೂ ಅದಾವ. ಹಾಂ ಅದಕ್ಕೆ ಅನ್ಯತಾ ಖ್ಯಾತಿ ಬರ್ಕೊಂಡು ಬಂದಿರಿ. ऐसे स्थान में अन्यथा ख्याति अद्वैत ग्रंथन में लिखी है. तिली तनक ಈಗ तैसा ही परोक्ष ब्रह्मस्थल में भी, ಪರೋಕ್ಷ ಬ್ರಹ್ಮಸ್ಥಳದಲ್ಲಿಯೂ ಕೂಡ ಎತ್ತೆತ್ತಿದ್ರು ಸ್ವಪ್ನದಲ್ಲಿ ಸಾಕ್ಷಿ ಸತ್ಯತ್ವ ಅನಾತ್ಮ ಪದಾರ್ಥದಲ್ಲಿ ತೋರ್ತದೆ. ಅಂದರೆ ಸತ್ಯತ್ವದ ಅನಿರ್ವಚನೀಯ ಉತ್ಪತ್ತಿ ಅಧಿಷ್ಠಾನ ಅಲ್ಲಿ ಅನ್ ಬರ್ದಿರಿ. ನೀವು ಬರ್ದಿರೇನು? ಇಲ್ಲ ಕಡೆ ಇವತ್ತಿನ ಬರ್ದಿಲ್ಲ ನೀವು? ಹಾಂ ಗೊತ್ತಾ ಇಲ್ಲ ಗುರ್ತಾಗ್ಲಿಕ್ಕೆ
ಬರ್ರಿ. ಎಲ್ರಿಪ್ಪ ಇಲ್ಲೇ ಇಲ್ರಿ 4ನೇ ಲೈನ್ ಅಲ್ರಿ. ಏನು ಬರೋದಿಲ್ಲ ಖಾಲಿ ನೋಡ್ರಿ ಒಟ್ಟು 4 ದೋಷಗಳು ಕೊಡ್ತಾ ಇದ್ದಾರೆ. परोक्ष भ्रम स्थल में भी जैसा अबाध्यत्व सत्यत्व स्वप्न में अबाध्यत्व सत्यत्व की प्रतीति अनिर्वचनीय सत्यत्व की प्रतीति ಅದರಂತೆ ಪರೋಕ್ಷ ಬ್ರಹ್ಮಸ್ಥಳ ಮೇ ಬಿ ಅದ್ವೈತ ಗ್ರಂಥ में अन्यथा ख्याति कई है. ಎಲ್ಲಿ ಹೇಳಿರಿ? 233 ಪೇಜ್ನಾಗ ಹೇಳಿರಿ. 233 ಪೇಜ್ ಒಳಗೆ ಒಂದು ಅಪರೋಕ್ಷ ಬ್ರಹ್ಮ, ಒಂದು ಪರೋಕ್ಷ ಬ್ರಹ್ಮ, ಜ್ಞಾನಾಧ್ಯಾಸ, ಒಂದು ಅರ್ಥಾಧ್ಯಾಸ, ಒಂದು ಜ್ಞಾನಾಧ್ಯಾಸ. ಒಂದು ಅರ್ಥಾಧ್ಯಾಸದ, ಜ್ಞಾನಾಧ್ಯಾಸದ. ಜ್ಞಾನಾಧ್ಯಾಸದಲ್ಲಿ ಒಂದು ಅಪರೋಕ್ಷ ಜ್ಞಾನಾಧ್ಯಾಸದ, ಒಂದು ಪರೋಕ್ಷ ಜ್ಞಾನಾಧ್ಯಾಸ. ಎರಡದವಿ ಹೋಗೋದು. ಜ್ಞಾನಾಧ್ಯಾಸದಲ್ಲಿ ಒಂದು ಪರೋಕ್ಷ ಜ್ಞಾನಾಧ್ಯಾಸ, ಒಂದು ಅಪರೋಕ್ಷ ಜ್ಞಾನಾಧ್ಯಾಸ. ನಾವು ಅಪರೋಕ್ಷ ಜ್ಞಾನ ಅಧ್ಯಾಸದಲ್ಲಿ ಮಾತ್ರ ಅನ್ಯತಾ ಖ್ಯಾತಿ ಒಪ್ಪುವುದೇ ಇಲ್ಲ. ಅಪರೋಕ್ಷ ಜ್ಞಾನ ಅಧ್ಯಾಸದಲ್ಲಿ ಯಾಕೆ ವಿಷಯ ಹ್ಯಾಂಗದು ಹಾಗೆ ಜ್ಞಾನ ಹೇಳಬೇಕು. ಅಪರೋಕ್ಷ ಜ್ಞಾನ ಅಧ್ಯಾಸದಲ್ಲಿ ವಿಷಯ ಹ್ಯಾಂಗದ ಹಾಗೇನೇ ನಾವು ಜ್ಞಾನ ಹೇಳ್ತೇವೆ. ವಿಷಯ ಒಂದು ಜ್ಞಾನ ಒಂದು ನಾವು ಹೇಳಲ್ಲ. ಮುಂದೆ ಬೆಳ್ಳಿದೆ ಅದ, ಬೆಳ್ಳಿದೆ ಜ್ಞಾನ ಅಧ್ಯಾಸ ಹೇಳ್ತೇವೆ. ಬೆಳ್ಳಿ ಅದ, ನೀವು ಮುಂದೆ ಬೆಳ್ಳಿ ಇಲ್ಲ ಆದರೂ ಬೆಳ್ಳಿ ಜ್ಞಾನ ಹೇಳ್ತೀರಿ. ಬೆಳ್ಳಿ ಎಲ್ಲಿ ಅದು ಮುಂದೆ, ಅಲ್ಲಿ ಅದು ದೂರ ಗವೀತದ. ಅದಕ್ಕೆ ನಾವು ಅಪರೋಕ್ಷ ಜ್ಞಾನ ಅಧ್ಯಾಸದಲ್ಲಿ ವಿಚಾರಸಾಗರ 2ನೇ ತರಂಗದಾಗ ಹೋಗ್ಯದ, 4ನೇ ತರಂಗದಾಗೂ ಇದು ಶಂಕಾ ಸಮಾಧಾನ ಹೋಗ್ಯದ. 4ನೇ ತರಂಗದಾಗ ಅಂದ್ರೆ ಅಪರೋಕ್ಷ ಜ್ಞಾನ ಅಧ್ಯಾಸದಲ್ಲಿ ಮಾತ್ರ ನಾವು ಅನಿರ್ವಚನೀಯ ಖ್ಯಾತಿನೇ ಒಪ್ತೇವೆ. ಪರೋಕ್ಷ ಬ್ರಹ್ಮ ಸ್ಥಳದಲ್ಲಿ ನಮ್ಮದು ಅಷ್ಟೊಂದು ಆಗ್ರಹ ಇಲ್ಲ. ಪರೋಕ್ಷ ಬ್ರಹ್ಮ ಯಾಕೆ ವಸ್ತು ಪ್ರತ್ಯಕ್ಷ ಇಲ್ಲ, ಅದು ಪರೋಕ್ಷದ. ಅದ್ರ ಸಲುವಾಗಿ ನ್ಯಾಯಕರಂತೆ ನಾವು ಅನ್ಯತಾ ಖ್ಯಾತಿ ಒಪ್ಪಿದ್ರು ನಮ್ಮ ಮೇಲೆ ಏನು ದೋಷ ಬರೋಲ್ಲ. ಮತ್ತು ಅಪರೋಕ್ಷ ಬ್ರಹ್ಮದಲ್ಲಿ ಮಾತ್ರ ನಾವು ಅನ್ಯತಾ ಖ್ಯಾತಿ ಒಪ್ಪಲ್ಲ. ತಿಳಿತು? ಪರೋಕ್ಷ ಅಲ್ಲಿ 233 ಒಳಗೆ ಏನೈತಲ್ಲ ಇದರದ್ದೆಲ್ಲ ಅವರು ವಿಸ್ತಾರವಾಗಿ ಕೊಟ್ಟರು. ಹಾಂ, परोक्ष ब्रह्मस्थल में भी अद्वैत ग्रंथन में अन्यथा ख्याति कई है. तीसरी बोलो. यह तिनका तात्पर्य है. यान ಒಪ್ಪಿರಲ್ಲ ಅನ್ಯತಾ ಖ್ಯಾತಿ, ಅದರ ತಾತ್ಪರ್ಯ ಹೇಳ್ತಾರೆ. प्रत्यक्ष ज्ञान तो नियमते वर्तमान गोचर होवे है. ಪ್ರತ್ಯಕ್ಷ ಜ್ಞಾನ ನಿಯಮದಿಂದ ವರ್ತಮಾನನೇ ಇರ್ತದೆ. ವರ್ತಮಾನ ಅಂದ್ರೆ ಭೂತ ಭವಿಷ್ಯತ್ ಇರಲ್ಲ. ಭೂತ ಭವಿಷ್ಯತ ಇರುವುದೇ ಇಲ್ಲ. ಕಾಯ್ದೆ ज्या विषय का प्रमाता से संबंध होवे तिस विषय का ज्ञान प्रत्यक्ष कहिए है. 212 ಪೇಜ್ ಮೇಲೆ ಇದು ಅವರು ಯಾವ ವಿಷಯದು ಪ್ರತ್ಯಕ್ಷಕ್ಕೆ ಯೋಗ್ಯ ಇರುವುದು, ಅದರ ಜ್ಞಾನವೂ ಪ್ರತ್ಯಕ್ಷ ಯೋಗ್ಯ ಇರುತ್ತದೆ. ಯಾವ ವಿಷಯದು ಪ್ರಮಾತಾದೊಡನೆ ಅಂದರೆ ವಿಷಯನೂ ಯೋಗ್ಯ ಇರಬೇಕು, ಯೋಗ್ಯ ವಿಷಯ ಇರೋದು, ಅದರದ್ದು ಸಂಬಂಧ, ಆ ವಿಷಯದ ಜ್ಞಾನವೂ ಕೂಡ ಪ್ರತ್ಯಕ್ಷ ಅಂತ ಹೇಳುತ್ತೇವೆ. ವಿಷಯನೂ ಹೇಗೆ ಬೇಕು, ಪ್ರಮಾತಾದೊಡನೆ ಸಂಬಂಧನೂ ಇರಬೇಕು ಮತ್ತು ಅದು ವಿಷಯ ಯೋಗ್ಯನೂ ಇರಬೇಕು. ಅದು ಪದಕೃತಿ ಬಿಡಿಸುವಾಗ ಹೇಳ್ಯಾರ ನೋಡ್ರಿ. ಪದಕೃತಿ ರತ್ನ ಒಳಗೆ ಹೇಳ್ಯಾರ ಕಾಣಿಸ್ತಾವ್ರಿ. ज्ञान स्वव्यवहार अनुकूल चेतनते अनावृत्त विषय का ज्ञान अनावृत्त विषय के विषय का प्रत्यक्ष. ವಿಷಯದ ಪ್ರತ್ಯಕ್ಷ ಬೇರೆ, ಜ್ಞಾನದ ಪ್ರತ್ಯಕ್ಷ ಬೇರೆ. ಸ್ವವ್ಯವಹಾರ अनुकूल विषय थे अनावृत्त चेतन का प्रत्यक्ष ही ज्ञान का लक्षण है. ಅದಕ್ಕೆಲ್ಲ ಪದಕೃತಿಗಳು ವಿಚಾರ ಪ್ರತ್ಯೇಕ ಒಂದೊಂದು. ಬರೀ ಸ್ಮೃತಿ ಅಂದುಕೊಳ್ಳಿ ಭೂತಕಾಲದಾಗ ಆಗಿ ಹೋಗೈತಿ, ಅದ್ರದ್ದು ಹೆಂಗೆ ಹೇಳ್ತೀರಿ? ಅದಕ್ಕೆ ನಾವು ವರ್ತಮಾನದಲ್ಲಿ ವರ್ತಮಾನ ಪದ ಇಟ್ಟಿದ್ದೇವೆ ಸದ್ಯ. ಈಗ ವರ್ತಮಾನ ಪದ ಇಟ್ಟಿದ್ದೇವೆ ಈಗ. ಇಲ್ಲಾಂದ್ರೆ ಭೂತದಲ್ಲಿ ಆಗಲ್ಲ, ಪ್ರತ್ಯಕ್ಷ ಆಗಲ್ಲ. ಅದು ಹಿಂದೆ ಕಳೆದು ಹೋಗೋದೇನು ಪ್ರತ್ಯಕ್ಷ ಆಯ್ತಾನು ಆಗಲ್ಲ. ಅದಕ್ಕೆ ವರ್ತಮಾನ ಪದ ಇಟ್ಟಿದ್ದೆವು. ಮತ್ತು ಯೋಗ್ಯ ಯಾಕೆ ವಿಷಯ ಇಟ್ಟಿರಿ? ಪರಮಾತ್ಮದ ವರ್ತಮಾನ ಸಂಬಂಧಿ ಧರ್ಮಾದಿಗಳು ಅದಾವೆ ಯಾವಾಗಲೂ, ನಾವು ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯ ಇಲ್ಲ. ಹಾಂ,
योग्य विषयता से संबंध हुए इस विषय का ज्ञान प्रत्यक्ष कही जैसे व्यवहित रजत के रजतत्व का प्रमाता से संबंध संभवे नहीं ನಿಮಗೆ ಯಾವ ವಿಷಯದು ಪ್ರಮಾತದೊಡನೆ ಸಂಬಂಧ ಆಗುವುದೋ ಅದೇ ವಿಷಯದ ಜ್ಞಾನ ಪ್ರತ್ಯಕ್ಷ ಅಂತ ಕೈಯದು ಅದು ಕೌನ್ಸ್ ಮಾಡಿರಿ ಪಾಠ ಅಂದ್ರೆ ಹಿಂಗೆ ಮಂದಿ ಎಲ್ಲಿಯೂ ಬರ್ಬೋದು ಇದು ಅಲ್ಲಿ ಅಂತ ಹಿಂಗಿಲ್ಲ ಎಲ್ಲೆಲ್ಲಿ ಬಂದದ ಅದು ಇದು ನಿಯಮ ಲಾಗು ಹಾಂ ಹೇಗೆ ವ್ಯವಹಿತ ಬೆಳ್ಳಿದು ಬೆಳ್ಳತ್ವದೊಡನೆ ವ್ಯವಹಿತ ಬೆಳ್ಳಿ ಬಜಾರ್ದಾಗಿರುವ ಬೆಳ್ಳಿದೊಡನೆ ಬೆಳ್ಳತ್ವದೊಡನೆ ಪ್ರಮಾತ ಸೇ ಸಂಬಂಧ ಸಂಭವೇ ನೈ ಅದು ಮತ್ತು ಪ್ರತ್ಯಕ್ಷ ಹಂಗದು ಹಾಂ ಅದು ಹೆಂಗೆ प्रत्यक्ष ಆಗ್ತದೆ ಯಾತೆ पूर्ववर्ती देश में रजत की सत्ता अवश्य चाहिए ಆದ್ದರಿಂದ ಮುಂಭಾಗದಲ್ಲಿ ಇರುವ ಬೆಳ್ಳಿದು ಅಂದರೆ ವರ್ತಮಾನ ಸಂಬಂಧ रजत की सत्ता अवश्य चाहिए परोक्ष ज्ञान अतीत का भविष्य का भी होवे ಪರೋಕ್ಷ ಜ್ಞಾನ ಹಿಂದೆ ಕಳೆದು ಹೋಗೋದು ಹಿಂದೆ ಏನೇನು ವಿಷಯ ನಮ್ದು ಕಳೆದು ಹೋಗಿ ಆಗಿ ಹೋಗಿರ್ತಲ್ಲ ಅದು ಭೂತಕಾಲದು ಮುಂದಾಗು ಈಗ ಸ್ವರ್ಗ ಅಥವಾ ಮುಂದೆ ಮತ್ತೆ ಏನೇ ಭವಿಷ್ಯದಾಗ ಹೇಳುತ್ತೇವೆ ಅದರದು ಹೋವೆ ಪರೋಕ್ಷ ಜ್ಞಾನ अतीत का भी होवे भविष्य का भी होवे याते परोक्ष ज्ञान के विषय का प्रमाता से संबंध अपेक्षित नहीं ಅಪೇಕ್ಷಿತ ಅದು ಅಪೇಕ್ಷೆ ಮಾಡುವುದೇ ಇಲ್ಲ ಪರೋಕ್ಷ ಜ್ಞಾನ ಅಪೇಕ್ಷೆ ಮಾಡುವುದೇ ಇಲ್ಲ ಅತೀತ का भी ಆಗ್ತದೆ ಭವಿಷ್ಯತ್ का भी होवे अपेक्षित नहीं और संभवे भी नहीं ಪರೋಕ್ಷ ಜ್ಞಾನ ನೇತ್ರಕ್ಕೆ ಸಂಬಂಧ ಆಗ್ತದೆ ಇಲ್ಲಿ ಆಗೋದಿಲ್ಲ ಮತ್ತು ಸಂಭವಿಸೋದೂ ಇಲ್ಲ ಯಾಕೆ ज्ञा अनुमान प्रमाणते व शब्द प्रमाणते देशांतरस्थ कालांतरस्थ का यथार्थ ज्ञान होवे ता भी भिन्न देशस्थ भिन्न कालस्थ का प्रमाता से संबंध होवे नहीं तीसरे दिन में संभवे नहीं ಎಲ್ಲಿ ಅನುಮಾನ ಪ್ರಮಾಣದಿಂದ ಪ್ರತ್ಯಕ್ಷ ಇರಲ್ಲ ನೋಡಿ ಪರೋಕ್ಷ ಇರ್ತದೆ ಶಬ್ದ ಪ್ರಮಾಣದಿಂದ ಕೆಲವು ದೇಶಾಂತರಸ್ಥ ದೂರ ದೇಶದಲ್ಲಿರುವ ಅಥವಾ ಹಿಂದೆ ಕಾಲದಿಂದ ಶಬ್ದ ಹಾಂ ಅದಕ್ಕೆ ಯಾವ ಜ್ಞಾನದಲ್ಲಿ जिस ज्ञान में दूसरा ज्ञानकरण होता है उसको परोक्ष कहते हैं परोक्ष लक्षण दे दो जिस ज्ञान में कोई दूसरा ज्ञानकरण होता है उसको परोक्ष कहते हैं ಪರೋಕ್ಷ ಅಂದರೆ ಅಕ್ಷಣಂ ಪರಂ ಪರೋಕ್ಷ ಸಾಕ್ಷಾತ್ಕಾರ ಭಿನ್ನ ಜ್ಞಾನಂ ಪರೋಕ್ಷ ಇವೆರಡು ಲಕ್ಷಣ ಅದಾವ ಆದರೂ ಇಂಥ ಸ್ಥಳದಲ್ಲಿ ನಾವು ಜಿಸ್ ಜ್ಞಾನವೇ कोई दूसरा ज्ञानकरण होता है उसको परोक्ष कहते हैं जैसे अनुमिति में व्याप्ति ज्ञानकरण है व्याप्ति ज्ञान कारण है ಅನುಮಿತಿಯಲ್ಲಿ ವ್ಯಾಪ್ತಿ ಜ್ಞಾನ ಕಾರಣದ ಯಾವ ಜ್ಞಾನದಲ್ಲಿ ಬೇರೆ ಯಾವುದಾದ್ರೂ ಒಂದು ಜ್ಞಾನ ಕಾರಣ ಅಂದರೆ ಸಾಧನ ಇರೋದು ಅದಕ್ಕೆ ಪರೋಕ್ಷ ಅಂತರ ಹೇಗೆ ಅನುಮಿತಿಯಲ್ಲಿ ವ್ಯಾಪ್ತಿ ಜ್ಞಾನ ಕಾರಣ ಇರುತ್ತದೆ ಈಗ ಅಪೇಕ್ಷೆ ಸಂಭವವೇ नहीं ಕಾಯಿತೆ ಜ ಅನುಮಾನ ಪ್ರಮಾಣತೆ ವಾ ಶಬ್ದ ಪ್ರಮಾಣತೆ ದೇಶಾಂತರಸ್ಥ ಕಾಲಾಂತರಸ್ಥ ಬೇರೆ ದೇಶದಲ್ಲಿರುವ ಬೇರೆ ಕಾಲಗಳಲ್ಲಿ ಕಾಲ ಅಂದರೆ ವರ್ತಮಾನ ಭೂತಕಾಲದಲ್ಲಿ ಬೇರೆ ದೇಶಗಳಲ್ಲಿ ಹಾಗೂ ಶಬ್ದದು ಈಗ ಹೇಳ್ತಾರಿಲ್ಲ ಬಂದು ಯಾವನೇ ಆಪ್ತ ಪುರುಷ ಹೇಳ್ದಂದ್ರೆ ಅನುಮಾನ ಪ್ರಮಾಣದಿಂದಂತೂ ಪರೋಕ್ಷ ಹಾಗೂ ಪ್ರತ್ಯಕ್ಷ ಹಾಂ ಹಿಂಗೆ ಬರ್ತದೆ ಅನುಮಾನ ಪ್ರಮಾಣತೆ ವಾ ಶಬ್ದ ಪ್ರಮಾಣತೆ ದೇಶಾಂತರಸ್ಥ ದೇಶದಲ್ಲಿರುವ ಅಥವಾ ಶಬ್ದ ಪ್ರಮಾಣ ಅಂದರೆ ಕಾಲಾಂತರಸ್ಥಕ್ಕದೂ ಬರ್ತದೆ ಹಾಂ ಕಾಲಾಂತರಸ್ಥ ಬರ್ತದೆ ಅನುಮಾನ ಪ್ರಮಾಣದಿಂದಂತೂ ಯಾವಾಗಲೂ ಪರೋಕ್ಷನೇ ಶಬ್ದ ಪ್ರಮಾಣದಿಂದ ಈಗ ಬೇರೆ ದೇಶದಿಂದ ಯಾವರೇ ಬಂದು ಹೇಳೋದಂದ್ರೆ ಪ್ರತ್ಯಕ್ಷ ಅದನ್ನು ಇಲ್ಲ ಅವನ ಮಾತಿನ ಮೇಲೆ ವಿಶ್ವಾಸ ಇಡಬೇಕು
ಅವನ ಮಾತಿನ ಮೇಲೆ ಎಲ್ಲವೂ ಎಲ್ಲಿ ತೀರ್ಕೊಂಡಿರ್ತಾರೆ ಬಂದು ಹೇಳ್ತಾನೆ. ಅವ್ನ ಮಾತಿನ ಮೇಲೆ ಆ ದೇಶದಾಗ ತೀರ್ಕೊಂಡ್ರು ಪಣ್ಣ ಅವ್ನ ಮಾತು ಇರಬೇಕಲ್ಲ. ಇಂತಿಂಥ ಕಾಲದಾಗ ಹಿಂಗೆ ಆಗಲ್ಲ ಕಾಲದಾಗ ಹೇಗಳು ಹೇಳ್ತಾರಲ್ಲ. ಮತ್ತು ಅವನ ಮೇಲೆ ಏನಾಗ್ತದೆ ಅವ್ನು ಕಾಲಜ್ಞಗಳು ಹೇಳ್ತಾರೆ. ಅವನ ಮೇಲೆ ವಿಶ್ವಾಸ ಇಡಬೇಕು, ಇದ್ದರೆ ಆತದಕ್ಕೆ ಆಗಲ್ಲ. ಅಂತೂ 2 ಕ್ಲಾಸ್ ಬರ್ತದೆ, ಬರೀ ಶಬ್ದ ಪ್ರಮಾಣ 2 ತೊಗೊಂಡ್ರೂ ಬರ್ತದೆ. ದೇಶಾಂತರಸ್ಥ ಕಾಲಾಂತರಸ್ಥಕ ಯಥಾಜ್ಞಾನವೇ ತಾವಿ ಭಿನ್ನ ದೇಶಸ್ಥ भिन्न कालस्थ का प्रमाता से संबंध होवे नहीं. ಆ ಪ್ರಮಾತಗಳ ಸಂಬಂಧ ಆಗ್ತದೇನು? ಇಲ್ಲವೇ ಇಲ್ಲ ಪದಾರ್ಥಗಳು. ब्रह्मरूप परोक्ष ज्ञान में तो प्रमाता से विषय का संबंध सर्वथा असंभवित है. ಬ್ರಹ್ಮರೂಪ ಪರೋಕ್ಷ ಜ್ಞಾನದಲ್ಲಿ ಏನು, ಬ್ರಹ್ಮರೂಪ ಪರೋಕ್ಷ ಜ್ಞಾನದಲ್ಲಿ ಏನು ಪ್ರಮಾತಾದೊಡನೆ ವಿಷಯ ಸಂಬಂಧ ಯಾವ ರೀತಿಯಿಂದನೂ ಸಂಭವಿಸೋದಿಲ್ಲ. ಅಸಂಭವನೆ ಪರೋಕ್ಷ ಜ್ಞಾನದಾಗ ಇಲ್ಲಿ ಏನು ಪ್ರಮಾತಾದೊಡನೆ ವಿಷಯ ಸಂಬಂಧ ಪರೋಕ್ಷ ಅನ್ನೋದು ಮತ್ತು ನೇತ್ರಕ್ಕೆ ಸಂಬಂಧ ಅನ್ನೋದು ಅಸಂಭವ. ಸಂಬಂಧ ಸರ್ವತಾ ಅಸಂಭಾವಿತ ಹೇ. ಸ್ವರ್ಗೋ ಕಾಮೋ ಯಜತ್ ಅಂದರು. ಸ್ವರ್ಗೋ ಕಾಮೋ ಯಜತ್ ಯಾರು ನೋಡ ನೀವು? ಪರೋಕ್ಷನೇ ಅದು ಸ್ವರ್ಗ ಪರೋಕ್ಷನೇ ಕಾಣ್ತದೇನು? ಇಲ್ಲವೇ ಇಲ್ಲ. ಮತ್ತು ಎಂದೂ ಸಂಬಂಧ ಇಲ್ಲ. ಈಗ ನೋಡುವ ಇದರಿಂದ ನಿಧಾನ ವಿಶ್ವಾಸ ಇರ್ತಾನೆ. ಇಂಥ ಯಜ್ಞ ಮಾಡಿದರೆ ನನಗೆ ಪುಣ್ಯ ಬರ್ತಾನೆ. ಪ್ರತ್ಯಕ್ಷನೇ ಅದು ಯಜ್ಞ ಮಾಡ್ತಾನೆ, ನೋಡ್ತಾನೆ, ಅವನು ನೋಡ್ಲಕತ್ತಾನೆ. ಹಾಂ ತಿಳಿತಿಲ್ವ संबंध होवे नहीं. प्रमाता से विषय का संबंध सर्वथा असंभावित है. या ते परोक्ष ब्रह्मस्थल में अनिर्वचनीय ख्याति नहीं. ಅದಕ್ಕೆ ಪರೋಕ್ಷ ಬ್ರಹ್ಮಸ್ಥಳದಲ್ಲಿ ಅನಿರ್ವಚನೀಯ ಖ್ಯಾತಿ ಇಲ್ಲ. किंतु विषय शून्य देश में शून्य देश में विषय की प्रतीति रूप अन्यता ख्याति है. ಆದ್ದರಿಂದ ವಿಷಯ ಇಲ್ಲದಂಥ ದೇಶದಲ್ಲಿ ವಿಷಯದ ಪ್ರತೀತಿ ರೂಪ ಅನ್ಯತಾ ಖ್ಯಾತಿ ಹೇ. ಅಂದರೆ ಗಂಗೇಶ ಭಟ್ ಉಪಾಧ್ಯಾಯ ಅವ ಜ್ಞಾನ ಅಧ್ಯಾಸ ಒಪ್ಪ್ಯಾನ. ವಿಷಯ ಇಲ್ಲದಂಥ ದೇಶದಲ್ಲಿ ವಿಷಯದ ಉತ್ಪತ್ತಿ ಇಲ್ಲ, ಪ್ರತೀತಿ ಜ್ಞಾನ. इस रीति से बहुत स्थल में अन्यथा ख्याति मानिके ಅಷ್ಟೇ ಅದು ಅಷ್ಟು ಇದು ಮಾಡ್ಕೋಬೇಕು. ಅದು ವಿಷಯ ಶೂನ್ಯ ದೇಶ ಮೇ ಪ್ರತೀತಿ ರೂಪ ಅನ್ಯತಾ ಖ್ಯಾತಿ है. इस रीति से बहुत स्थल में ಈಗ ಇಷ್ಟೆಲ್ಲಪ್ಪ ಅಂತ ಇಲ್ಲಿ ತನಕ ಹೇಳಿದೇವಲ್ಲ. ಸ್ವಪ್ನದಲ್ಲಿ ಸಾಕ್ಷಿ ಸತ್ಯತ್ವ ಅನಾತ್ಮ ಪದಾರ್ಥಗಳಲ್ಲಿ ತೋರುತ್ತದೆ. ಆ ಸತ್ಯತ್ವ ಅನಿರ್ವಚನೀಯ ಉತ್ಪತ್ತಿ. ಅಧಿಷ್ಠಾನ ಆರೋಪ ಎಲ್ಲಿ ಇಂದ್ರಿಯ ಸಂಬಂಧಿ ಇರುವುದೋ ಅಲ್ಲಿ ಆಕಾಶಾದಿಗಳಲ್ಲಿ ಅಬಾಧ್ಯತ್ವ ರೂಪ ಸತ್ಯತ್ವದ ಉತ್ಪತ್ತಿ ಮತ್ತು ಪರೋಕ್ಷ ಬ್ರಹ್ಮಸ್ಥಳದಲ್ಲಿ ಇಟ್ಟು ಎಲ್ಲ ಸ್ಥಳದಲ್ಲಿ ಭೌತ ಸ್ಥಳ ಮೇ ಅಂದರೆ ಹಾಂ अन्यथा ख्याति मानिके अन्यथा ख्याति वप्पी. केवल अपरोक्ष ब्रह्म में जहाँ ಇಷ್ಟು ಸ್ಥಳ 4 ಸ್ಥಳದಲ್ಲಿ ಗೊತ್ತಾಯ್ತು ನಿಮಗೆ. 4 ಸ್ವಪ್ನದಲ್ಲಿ ಸಾಕ್ಷಿ ಸತ್ಯತ್ವ, ಅಧಿಷ್ಠಾನ ಆರೋಪ್ಯ ಇಂದ್ರಿಯ ಸಂಬಂಧಿಯಲ್ಲಿರುವುದು, ಆಕಾಶಾದಿಗಳಲ್ಲಿ ಅಬಾಧ್ಯತ್ವ, ಪರೋಕ್ಷ ಬ್ರಹ್ಮಸ್ಥಳದಲ್ಲಿ. ಈ 4 ಸ್ಥಳದಲ್ಲಿ ಸ್ವಪ್ನದಲ್ಲಿ ಸಾಕ್ಷಿ ಸತ್ಯತ್ವ ಅನಾತ್ಮ ಪದಾರ್ಥದಲ್ಲಿ ತೋರುತ್ತದೆ. ಸತ್ಯತ್ವದ ಅನಿರ್ವಚನೀಯ ಉತ್ಪತ್ತಿ ಹೇಳಿರಿ. ಅಲ್ಲಿ ಅಂಥದ್ರೆ ಬರಿಬೇಡದ್ರಿ, ಅದು ಅಲ್ಲಿ ಬರಿಬೇಡೋದು. ಹಿಂಗೆ ಈ ಕಡೆ ಖುಲ್ಲ ಜಾಗದಲ್ಲಿ ಹಾಂ ಅಂತ ಇದ್ರೆ ಬರೆದ್ರೆ 4 ಯಾವುವು ಅಂದರೆ ಓದ್ರೆ ಬರ್ತದೆ. ಹಾಂ ಅಧಿಷ್ಠಾನ ಆರೋಪ್ಯ ಕುಟೆ ಇಂದ್ರಿಯ ಸಂಬಂಧಿ ಅಸ್ತೋ तिथे आकाशादिकन में अबाध्यत्व रूप सत्यत्वाची उत्पत्ति परोक्ष ब्रह्मस्थळे ತಿಳಿತಿಲ್ಲ. ಈ ರೀತಿಯಿಂದ ಭಾಳ ಸ್ಥಳದಲ್ಲಿ ಅನ್ಯತಾ ಖ್ಯಾತಿ ಒಪ್ಪಿರಿ ಮಾನಿಕೆ. ಮತ್ತು ನೀವು ಕೇವಲ ಅಪರೋಕ್ಷ ಭ್ರಮಮೇ ಜಹಾ ನೋಡ್ರಿ, ಒಂದು ಅಧಿಷ್ಠಾನಸೆ ಅಂತ ಹಾಕಿದ್ರೆ ನಿಮ್ಗೆ ಲಗೆ ತಿಳಿತದೆ.
अधिष्ठान से ಆರೋಪಿತ ವ್ಯವಹಿತ ಹೋವೆ. ಬರೀ ವ್ಯವಹಿತ ಇಷ್ಟೇ ಅಂದರೆ ಇದು ಆಗಲ್ಲ. ಅಧಿಷ್ಠಾನಕ್ಕಿಂತಲೂ ವ್ಯವಹಿತೆಯಲ್ಲಿ ಆರೋಪಿತ ಇರುವುದು. ಬರೆದ್ರಿ? ಅಧಿಷ್ಠಾನ ಸೆ ಬರೆದ್ರಿ? अधिष्ठान से आरोपित व्यवहित होवे. हाँ, आरोपित व्यवहित होवे. किसी स्थान में अनिर्वचनीय ख्याति मानी है. अंत ಸ್ಥಳದಲ್ಲಿ ನಾವು ಅನಿರ್ವಚನೀಯ ಒಪ್ಪಿದೆವು. रज्जु सर्प सुक्ति रजत. जहाँ पूर्ववर्ती देश में अधिष्ठान संबंधी आरोपित होवे ता भी अन्यथा ख्याति ही है. ಈಗ ಇವರಂತಾರೆ ಎಲ್ಲಿ ಮುಂಭಾಗದಲ್ಲಿ ಅಧಿಷ್ಠಾನ ಸಂಬಂಧಿ ಆರೋಪಿತ ಇರುವುದೋ. ಹಾಂ, ಅಂದರೆ ಲೋಹಿತ ಸ್ಫಟಿಕ. ಲೋಹಿತ स्फटिक पूर्ववर्ती अधिष्ठान संबंधी आरोपित होवे ता भी अन्यथा ख्याति ही है. लोहिता स्फटिका कायते. जब अधिष्ठान गोचर वृत्ति होवे तब आरोपित वस्तु का प्रमाता से संबंध अन्यथा ख्याति माने भी संभव है. अधिष्ठान ವಿಷೀಕರಿಸುವಂಥ ಯಾನ್ ವೃತ್ತಿ ಆಗ್ತದ ಆವಾಗ ಆರೋಪಿತ ವಸ್ತುದು ಅಂದರೆ ಕೆಂಪು ಬಣ್ಣಿಂದು ಪ್ರಮಾತದೊಡನೆ ಸಂಬಂಧ ಅನ್ಯತಾ ಖ್ಯಾತಿ ಒಪ್ಪದಾಗಾದರೂ ಸಂಭವಿಸುತ್ತದೆ. ಒಪ್ಪಿದ್ರೂ ಕೂಡ ಸಂಭವಿಸ್ತದೆ. ಅನಿರ್ವಚನೀಯ ವಿಷಯಕ್ಕೆ ಉತ್ಪತ್ತಿ ನಿಷ್ಪ್ರಯೋಜನ ಹೇ. ಅನಿರ್ವಚನೀಯ ಅಲ್ಲಿ ವಿಷಯ ಕೆಂಪು ಬಣ್ಣಿಂದು ನಾವು ಅನಿರ್ವಚನೀಯ ಉತ್ಪತ್ತಿ ಹೇಳಲ್ಲ. ಆ ಕೆಂಪು ಬಣ್ಣ ಅಲ್ಲಿ ತೋರ್ಲಗತ್ತೆ. ಅದು ಎರಡು ಕೂಡ ಆರೋಪ ಅಧಿಷ್ಠಾನ ಸಂಬಂಧಿ ಅದಲ್ಲ. ಅದಕ್ಕೆ ಅಲ್ಲಿ ನೀವು ಅನ್ಯತಾ ಖ್ಯಾತಿನೇ ಹೇಳಲು ಸಂಭವಿಸುತ್ತದೆ. ಅನಿರ್ವಚನೀಯ ವಿಷಯ ಉತ್ಪತ್ತಿ, ಅನಿರ್ವಚನೀಯ ವಿಷಯದ ಉತ್ಪತ್ತಿ. ಆ ಕೆಂಪು ಬಣ್ಣಿಂದ ಅನಿರ್ವಚನೀಯ ಉತ್ಪತ್ತಿ ಎರಡು ಅಲ್ಲಿ ಅದೇನೇ. ಮತ್ತೆ ಉತ್ಪತ್ತಿ ಹೇಳ್ತೀರಿ. अनिर्वचनीय विषय की उत्पत्ति निष्प्रयोजन है. इस रीति से अद्वैतवादी के मत में एक अनिर्वचनीय ख्याति से निर्वाह होवे नहीं. ಒಂದು ಅನಿರ್ವಚನೀಯ ಖ್ಯಾತಿ ಒಪ್ಪಿದರೆ ನಿಮ್ಮದು ನಿರ್ವಾಹ ಆಗೋದಿಲ್ಲ. ನಮ್ದು ತಗೋರಿ, ನಿಮ್ಮ ಸಂಭಾಳ ನಿಮ್ಗೆ ಆಗಲಿಲ್ಲ ಅಂದ್ರೆ ನಿರ್ವಾಹ ಆಗಲ್ಲ. ನಿಮ್ಮ ನಿರ್ವಾಹ ಆಗಲಿಲ್ಲ ಅಂದ್ರೆ ಹಂಗಾಗಿ ನಮ್ದು ಏನು ತಗೋರಿ, ಸವಡಿ ತಗೋರಿ, ಒಂದು ಎತ್ತ. ಹಾಂ, ತಪ್ಪು ಹೌದಿಲ್ಲ. ನಿಮ್ಮ ಒಬ್ಬರದ್ದು ನಿಮ್ಮ ಬಗೆಯಾರದು ನಮ್ದು ತೋರಿ ನಿರ್ವಾಹ ಹೋವೇನೆ. ಅವರ ಅನ್ಯತಾ ಖ್ಯಾತಿ ಮಾನೆ ಅನಿರ್ವಚನೀಯ ಖ್ಯಾತಿ का मानना होवे नहीं. ಮತ್ತು ಅನ್ಯತಾ ಖ್ಯಾತಿ ಒಪ್ಪಿದ್ರಿ ಮತ್ತು ಅನಿರ್ವಚನೀಯ ಖ್ಯಾತಿ ನಿಮ್ದು ಏನು ಒಪ್ಪೋದು ಏನು ಜరుగుತ್ತದೆ. ಅನ್ಯತಾ ಖ್ಯಾತಿ ನೀವು ಒಪ್ಪ್ರಿ, ಅನಿರ್ವಚನೀಯ ಖ್ಯಾತಿ ಬಿಡ್ರಿ. मानना होवे नहीं. कहते जहाँ अधिष्ठान से व्यवहित आरोपित होवे ता प्रत्यक्ष ब्रह्म होवे ಅಂದರೆ ಬ್ರಹ್ಮಜ್ಞಾನ ಆಗುವುದು. जिस स्थान में अद्वैतवादी ने अन्यथा ख्याति का असंभव कया है, असंभव कया है ನೋಡ್ರಿ. ಅವ ಏನಂತಾನೆ, ಅನ್ಯತಾ ಖ್ಯಾತಿ ಮಾನೆ ಅನಿರ್ವಚನೀಯ ಖ್ಯಾತಿ ಕಾ ಮಾನ ಹೋವೇನೆ. ಯಾಕಂದ್ರೆ ಅನಿರ್ವಚನೀಯ ಖ್ಯಾತಿ ಒಪ್ಪೋದು ಏನು ಜರುತ್ತಿಲ್ಲ ಅಂತಾನೆ. ಯಾಕೆ? ಜಾ अधिष्ठान से व्यवहित आरोपित होवे और प्रत्यक्ष ब्रह्मज्ञान होवे. ಇದು ಬೆಳ್ಳಿ, ಇದಂ ರಜತಂ. तिस स्थान में अद्वैतवादी ने अन्यथा ख्याति का असंभव कहा. ಅಂದರೆ ಪ್ರತ್ಯಕ್ಷ ಬ್ರಹ್ಮಸ್ಥಳದಲ್ಲಿ ಅಪರೋಕ್ಷ ಬ್ರಹ್ಮಸ್ಥಳದಲ್ಲಿ ನೀವು ಅನ್ಯತಾ ಖ್ಯಾತಿ ಅಸಂಭವ ಹೇಳಿರಿ ಹೇಳ್ತೇವೆ. पण ನೀವು ಅನ್ಯತಾ ಖ್ಯಾತಿ ಅಸಂಭವಲ್ಲಿ ಅನಿರ್ವಚನೀಯ ವಿಷಯದ ಉತ್ಪತ್ತಿ ಅನಿರ್ವಚನೀಯ ಖ್ಯಾತಿನೇ ಸಂಭವಿಸ್ತದೆ. ಮತ್ತು ನಿಮ್ದು ಅನ್ಯತಾ ಖ್ಯಾತಿ ಸಂಭವಿಸಿ ಹೇಳಿರಿ. ಇಷ್ಟೇ ಅಲ್ಲಿ ಅಸಂಭವ ಕಯ ಅದು ಹೌದಿಲ್ಲ. ಅಲ್ಲಿ ಆದರೂ ಕೂಡ ಹೆಂಗೆ ನೀವು ಪರೋಕ್ಷ ಬ್ರಹ್ಮದಲ್ಲಿ ಅನ್ಯತಾ ಖ್ಯಾತಿ ಒಪ್ಪಿರಿ, ಹಂಗೆ ಅಪರೋಕ್ಷದಲ್ಲಿನೂ ಕೂಡ ಒಪ್ಪ್ರಿ. ಅದು ಹ್ಯಾಂಗೆ ಒಪ್ಪ್ರಿ ಹೇಳ್ತೇವೆ ನಿಮಗೆ. ಹಾಂ, ತಾವಿ ಉಕ್ತ ರೀತಿಸೆ ಉಕ್ತ ರೀತಿಸೆ ಅಂದ್ರೆ ನೀವು ಅಲ್ಲಿ ಕೆಳಗೆ ಡ್ಯಾಸ್ ಮಾಡಿ ಏನು ಉಕ್ತ ಅದಲ್ಲ, ನೀವೆಲ್ಲ ಬಾಣ ಬಿಡೋಕ್ಕಿಂತಲೂ ಇಲ್ಲಿ ಅಟ್ರ ಮೇಲೆ ಏನು ಉಕ್ತ ರೀತಿಸ ಅದಲ್ಲ, ಅಟ್ರ ಮೇಲೆ ನೀವು ಅಲ್ಲಿ ಏನು ಬರ್ಕೋಬೇಕು ಗೊತ್ತದೇನು? ನೇತ್ರ ಸಂಯುಕ್ತ ಮನ ಸಂಯುಕ್ತ ಆತ್ಮ ಸಮವೇತ ಜ್ಞಾನ ರೂಪ. ಹಾಂ, ಇಷ್ಟು ಬರ್ಕೋಬೇಕು.
ಅಂದರೆ ಜ್ಞಾನ ಲಕ್ಷಣ ಸಂಬಂಧ ಹಿಂದೆ ಹೇಳಲ್ಲವ ಅದು ಹಂಗೆ ಹಿಂಗೆ ಜ್ಞಾನ ಲಕ್ಷಣ ಸಂಬಂಧ ಒಪ್ಪಿದ್ರಿ ಅಪರೋಕ್ಷ ಬ್ರಹ್ಮದಲ್ಲಿನೂ ಕುಂಡಿರ್ತದೆ ನಿಮ್ಮದು ಅಂತ ಹೇಳ್ತಾನೆ ನಾವು ಜ್ಞಾನ ಲಕ್ಷಣ ಸಂಬಂಧದಿಂದ ಹೆಚ್ಚು ಕಡೆ ಪೇಜ್ ಮೇಲೆ ತೀನ್ಸಿ ಪೇಜ್ ಮೇಲೆ ನೋಡ್ರಿ ತೀನ್ಸಿ ಮ್ಯಾಗ ಏಕ್ದಮ್ ತೀನ್ಸಿ ಮೇಲೆ ಮ್ಯಾಲೆ ಐತೆ ನೋಡಿ ಏಕ್ದಮ್ ಪೈಲಿ ಲೈನ್ ನೇತ್ರ ಸಂಯುಕ್ತ ಮನಸ್ ಸಂಯುಕ್ತ ಆತ್ಮ ಸಮವೇತ ಜ್ಞಾನ ಅಂದ್ರೆ ಆ ನೇತ್ರದು ಬೆಳ್ಳತ್ವದೊಡನೆ ಸಂಬಂಧ ಇರೋದ್ರಿಂದ ನೇತ್ರ ಸಂಬಂಧ ಬೆಳ್ಳತ್ವದ ಬ್ರಹ್ಮಜ್ಞಾನ ಪ್ರತ್ಯಕ್ಷದ ಹಂಗೆ ಇಲ್ಲಿನೂ ಕೂಡ ನೀವು ಇದು ಒಪ್ಪಿದ್ರೆ ಹೋಗ್ತಾ ನಮ್ಮದು ಜ್ಞಾನ ಲಕ್ಷಣ ಸಂಬಂಧ ಈ ಅಪರೋಕ್ಷ ಬ್ರಹ್ಮದಲ್ಲೇನೂ ನಮ್ಮದೇ ಕೂತು ಅನಿರ್ವಸಿಕತೆ ಏಕ್ದಮ್ ಹೋಗ್ಬಿಡ್ತು ನಿಮ್ಮದು ಒಪ್ಪ್ರಿ ಅಂತ ನಾವು ಅಲ್ಲಿ ಹೆಂಗೆ ಒಪ್ಪಿರಿ ಪರೋಕ್ಷ ಬ್ರಹ್ಮದಲ್ಲಿ ಹಂಗೆ ಅಪರೋಕ್ಷ ಬ್ರಹ್ಮ ಅಧಿಷ್ಠಾನ ವ್ಯವಸ್ಥೆಯಲ್ಲಿ ಆರೋಪಿ ಇರೋದು ಅಲ್ಲಿ ನೀವು ಅನಿರ್ವಸಿಕತೆ ಒಪ್ಪಿರಿ ಆದರೂ ಕೂಡ ಈ ರೀತಿಯಿಂದ ಜ್ಞಾನ ಲಕ್ಷಣ ಸಂಬಂಧ ಒಪ್ಪಿದರೆ ಅಪರೋಕ್ಷ ಬ್ರಹ್ಮದಲ್ಲಿನೂ ಕೂಡ ಅನ್ಯತಾ ಖ್ಯಾತಿನೇ ಅದ ಅಂತ ಅವ್ನು ಹೇಳೋದು ಅಭಿಪ್ರಾಯ ಜ್ಞಾನ ಲಕ್ಷಣ संबंध संभवे याते प्रत्यक्ष ब्रह्म ज्ञान का संभव होने थे प्रत्यक्ष ब्रह्म ज्ञान का संभव होने थे अनिर्वचनीय ख्याति का अंगीकार प्रयोजन शून्य और गौरव दूषित अनिर्वचनीय ख्याति अंगीकार ಏನು ಮಾಡಿರಲ್ಲ ಪ್ರಯೋಜನ ಅಂದರೆ ಫಲ ಇಲ್ಲ ಅವು ಮತ್ತು ಗೌರವ ದೂಷಿತ ಹೈ ಮತ್ತು ನಿಮ್ಮಲ್ಲಿ ಗೌರವ ದೋಷನೂ ಕೂಡ ಬರುತ್ತದೆ ಅಂತ ಹೇಳಿದರು. ಈಗ ವೇದಾಂತಿಗಳ ಮುಂದೆ ಅವನಿಂದು ಅಲೌಕಿಕ ಸಂಬಂಧ ಪ್ರತ್ಯಕ್ಷ ಜ್ಞಾನ ಅಸಂಭವ ಸಾಮಾನ್ಯ ಲಕ್ಷಣ ಜ್ಞಾನ ಲಕ್ಷಣ ಯಾರು ಹೇಳಿರಲ್ಲ ಅದಕ್ಕೆ ಅಲೌಕಿಕ ಸಂಬಂಧ ಅದು ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಅದರದ್ದು ಅಸಂಭವ ಮತ್ತು ಬ್ರಹ್ಮಜ್ಞಾನ ಇದು ಇಂದ್ರಿಯಜನ್ಯ ಅಲ್ಲ ಬ್ರಹ್ಮಜ್ಞಾನ ಇಂದ್ರಿಯ ಅಜನ್ಯನೇ ಅದ ಅಂತ ಏನು ಮುಂದೆ ಹೇಳೋರಿದ್ದಾರೆ. ಓಂ ಸಹನಾ ಭವತು ಸಹನೌ ಭುನಕ್ತು